ಇಷ್ಟೆಲ್ಲ ಗಲಾಟೆಗಳ ಮಧ್ಯೆ ಒಬ್ಬ ಕಾರ್ಯಕರ್ತ ಸಾವನ್ನಪ್ಪಿರುವಂಥದ್ದು. ನಿನ್ನೆ ಗುಂಡಿನ ದಾಳಿಯಲ್ಲಿ ಒಬ್ಬ ಕಾರ್ಯಕರ್ತ ಸಾವನ್ನಪ್ಪಿದ್ದ. ಆತನ ಅಂತಿಮ ಶವಯಾತ್ರೆ ನಡೆಸಲಾಗ್ತಾ ಇದೆ. ಅಂತಿಮ ಶವಯಾತ್ರೆ ವೇಳೆ ಹೆಗಲು ಕೊಟ್ಟ ಉಭಯ ಶಾಸಕರು. ರಾಜಶೇಖರ್ ಶವ ಹೊತ್ತು ಸಾಗಿದ ಭರತ್ ರೆಡ್ಡಿ ಹಾಗೆ ಜೆಎನ್ ಗಣೇಶ್ ಇಬ್ರು ಕೂಡ ಹೆಗಲು ಕೊಟ್ಟಿದ್ದಾರೆ. ಹುಸೇನ್ ನಗರದಿಂದ ರಾಜಶೇಖರ್ ಅಂತಿಮ ಶವಯಾತ್ರೆಯನ್ನ ನಡೆಸಲಾಗಿದೆ. ಇಲ್ಲಿ ಗಮನಿಸ್ತಾ ಇದೀವಲ್ಲ, ಇದು ಅಂತಿಮ ಶವಯಾತ್ರೆ. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ನಿನ್ನೆ ಗುಂಡಿನ ದಾಳಿಯಲ್ಲಿ ಆತ ಸಾವನ್ನಪ್ಪಿದ್ದ. ಆತನ ಶವಯಾತ್ರೆ ನಡೆಸಲಾಗ್ತಾ ಇದೆ. ಅಂತಿಮ ಶವಯಾತ್ರೆ ವೇಳೆ ಹೆಗಲು ಕೊಟ್ಟಂತ ಉಭಯ ಶಾಸಕರು ರಾಜಶೇಖರ್ ಶವ ಹೊತ್ತು ಸಾಗಿದಂತ ಭರತ್ ರೆಡ್ಡಿ ಹಾಗೆ ಜೆಎನ್ ಗಣೇಶ್ ಇಬ್ರು ಕೂಡ ಈ ಶವಯಾತ್ರೆಯಲ್ಲಿ ಭಾಗಿಯಾಗಿದ್ರು. ಅವರು ಕೂಡ ಹೆಗಲು ಕೊಟ್ಟಿದ್ದಾರೆ. ಹುಸೇನ್ ನಗರದಿಂದ ರಾಜಶೇಖರ್ ಅಂತಿಮ ಶವಯಾತ್ರೆಯನ್ನು ನಡೆಸಲಾಯಿತು. ನಿನ್ನೆ ಆದಂತಹ ಗಲಾಟೆಯಲ್ಲಿ ಈ ಕಾರ್ಯಕರ್ತ ಸಾವನ್ನಪ್ಪಿರುವಂಥದ್ದು. ಸದ್ಯಕ್ಕೆ ಈ ಪ್ರಕರಣ ರಾಜಕೀಯ ತಿರುವನ್ನು ಪಡ್ಕೊಂಡಿದೆ. ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಸಾಕ್ಷಿಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಒಬ್ಬ ಅಮಾಯಕ ಕಾರ್ಯಕರ್ತ ಸಾವನ್ನಪ್ಪಿರುವಂಥದ್ದು. ರಾಜಶೇಖರ್ ನಿವಾಸದಲ್ಲಿ ಮಡುಗಟ್ಟಿದಂಥ ಅಶೋಕ, ರಾಜಶೇಖರ್ ಶವದ ಎದುರು ಕುಟುಂಬದವರು ಕಣ್ಣೀರಿಡ್ತಿದ್ದಾರೆ. ಇದೆಲ್ಲ ಕಾರ್ಯಕರ್ತರಿಗೆ ಒಂದು ಪಾಠ ಇದೆ. ನಾಯಕರ ನಡುವೆ ಏನೇ ಜಿದ್ದಾಜಿದ್ದಿ ಇರ್ಬೋದು, ಪ್ರಾಣ ಹೋಗೋ ನಿಂತ ಕಾರ್ಯಕರ್ತರದ್ದು. ಏನೋ ಉಮೇದಲ್ಲಿ ಹೋಗ್ತೀರಾ ಪಕ್ಷ ನಾಯಕರು ಅಂತ, ಆದರೆ ಹೊಡೆತ ತಿನ್ನೋದು ನೋಡಿ ಸಾಮಾನ್ಯ ಅಂತ ಕುಟುಂಬದವರು. ರಾಜಶೇಖರ್ ನಿವಾಸದಲ್ಲಿ ಮಡುಗಟ್ಟಿದಂಥ ಅಶೋಕ, ರಾಜಶೇಖರ್ ಶವದ ಮುಂದೆ ಈಗ ಕುಟುಂಬದವರು ಕಣ್ಣೀರಿಡ್ತಿದ್ದಾರೆ. ಇದು ಪ್ರತಿಯೊಬ್ಬ ರಾಜಕೀಯ ಕಾರ್ಯಕರ್ತ ಕೂಡ ಗಮನದಲ್ಲಿಟ್ಕೊಳ್ಬೇಕು. ಅಲ್ಟಿಮೇಟ್ಲಿ ನಿಮ್ಮ ಫ್ಯಾಮಿಲಿಗೆ ನೀವೇ ಜವಾಬ್ದಾರಿ. ಏನು ನಿಮ್ಗೊಂದಷ್ಟು ಪರಿಹಾರ ಕೊಟ್ಟು ಹೋಗ್ಬೋದು ಅಷ್ಟೇ, ಕಣ್ಣೀರು ಒರೆಸಿ ಹೋಗ್ಬೋದು. ಆದರೆ ಜೀವನ ಪರ್ಯಂತ ಅಲ್ಲಿ ಆ ನೋವಲ್ಲಿ ಬದುಕು ಕಳಿಬೇಕಾದಂಥವ್ರು ಅವರ ಫ್ಯಾಮಿಲಿ. ಮೃತ ರಾಜಶೇಖರ್ ಇನ್ನೂ ಕುಟುಂಬದ ಜವಾಬ್ದಾರಿ ಇತ್ತು. ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್, ಇಲ್ಲಿ ಪಕ್ಷ ಯಾವುದೇ ಆಗಿರಲಿ, ಕಾರ್ಯಕರ್ತ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ನಾವು ನೋಡಬೇಕಾಗುತ್ತೆ. ಈ ಪ್ರಕರಣ ಈಗಾಗಲೇ ರಾಜಕೀಯಕ್ಕೆ ತಿರುವನ್ನು ಪಡ್ಕೊಂಡಿರುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಬ್ಬರೂ ಕೂಡ ಎರಡೂ ಪಕ್ಷದವರು ಕೆಸರಾಚಾಟವನ್ನು ಮಾಡ್ತಾ ಇದ್ದಾರೆ. ರಾಜಶೇಖರ್ ಸಾವಿಗೆ ಭರತ್ ರೆಡ್ಡಿನೇ ಕಾರಣ, ಕೂಡಲೇ ಶಾಸಕ ಭರತ್ ರೆಡ್ಡಿಯನ್ನ ಬಂಧಿಸಬೇಕು ಅಂತ ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಹತ್ಯೆ ಮಾಡಬೇಕು ಅಂತ ಸಂಚು ರೂಪಿಸಿದ್ರು. ಕೂಡಲೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲುಗೆ ರಕ್ಷಣೆ ಕೊಡಬೇಕು, ಕರ್ನಾಟಕದಲ್ಲಿ ರಕ್ತ ಚರಿತ್ರೆಗೆ ಶಂಕುಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅವ್ರು ಏನ್ ಹೇಳಿದ್ರು ಅಶೋಕ್ ಕೇಳೋಣ. ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಪ್ರಚೋದನೆಯಿಂದನೇ ಆಗಿರೋದು. ನೇರವಾಗಿ ಈ ಸಾವಿಗೆ ಭರತ್ ರೆಡ್ಡಿನೇ ಕಾರಣ. ಕೂಡಲೇ ಅವ್ರನ್ನ ಬಂಧಿಸಬೇಕು. ಮತ್ತು ಅಕ್ರಮವಾಗಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ನುಗ್ಗಿರೋ ಅಂಥದ್ದು ಯಾರ್ಯಾರು ಅವ್ರ ಬೆಂಬಲಿಗರಿದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ಇಮಿಡಿಯೇಟಾಗಿ ಗೂಂಡಾ ಕಾಯ್ದೆ ಅಡಿಯಲ್ಲಿ ಅವ್ರನ್ನೆಲ್ಲರನ್ನೂ ಬಂಧಿಸಬೇಕು. ಮತ್ತು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಕೂಡಲೇ ಅವರ ಪ್ರಾಣಕ್ಕೆ ಅಪಾಯ ಇರೋದ್ರಿಂದ ಅವ್ರಿಗೆ ಕೂಡಲೇ ಪೊಲೀಸು ರಕ್ಷಣೆ ಕೊಡಬೇಕು ಅವ್ರಿಗೆ. ಮತ್ತು ಇದನ್ನು ನ್ಯಾಯಾಂಗ ತನಿಖೆ ಮಾಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ. ಈ ಘಟನೆಯನ್ನು ಖಂಡಿಸಬೇಕಾಯ್ತು. ಅದು ಬಿಟ್ಟು ಜನಾರ್ದನ್ ರೆಡ್ಡಿ ಮೇಲೇ ಮರ್ಡರ್ ಕೇಸು ಅಂದರೆ ಇದೆಲ್ಲ ಪ್ರೀ ಪ್ಲ್ಯಾನ್ಡ್ ಅನ್ನೋದಕ್ಕೆ ಇದೇ ಎವಿಡೆನ್ಸು, ಇದೇ ಫಸ್ಟ್ ಎವಿಡೆನ್ಸ್. ಅಂದರೆ ಮೊದಲೇ ರೆಡಿಯಾಗಿ ಕಂಪ್ಲೇಂಟ್ ಎಲ್ಲ ರೆಡಿ ಮಾಡ್ಕೊಂಬಂದು ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಗುಂಡಾರಿಸ್ತಾರೆ ಯಾರು? ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇವೆಲ್ಲ ಬರಬೇಕಾಯ್ತಲ್ಲ, ಆಮೇಲೆ ಕಂಪ್ಲೇಂಟ್ ಆಗಬೇಕಾಯ್ತು. ಏನು ಇಲ್ದಿರ ಏಕಾಏಕಿ ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ಟಿದ್ದಾರೆ ಅಂದರೆ ಪೂರ್ವ ನಿಯೋಜಿತ ಸಂಚಿದು ಜನಾರ್ದನ್ ರೆಡ್ಡಿಯ ಮುಗಿಸುವಂಥ ಸಂಚನ್ನು ಇವರು ಮಾಡ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿನಕ್ಕೆ ಮುಖಕ್ಕೆ ಮಂಗಳಾರತಿ. ಇದು ಅವ್ರ ಕಾನೂನು ಸುವ್ಯವಸ್ಥೆ ಇದೆ ಅಂತ ಕರ್ನಾಟಕದಲ್ಲಿ ಹೇಳ್ತಾ ಇದ್ದಾರಲ್ಲ. 2026ಕ್ಕೆ ಪ್ರಾರಂಭ ಏನು ಅಂದರೆ 2026 ಪ್ರಾರಂಭ ರಕ್ತ ಚರಿತ್ರೆ, ಕರ್ನಾಟಕದಲ್ಲೂ ರಕ್ತ ಚರಿತ್ರೆ ನಡೆಯುತ್ತೆ ಅನ್ನೋದನ್ನು ಒಂಥರ ಶಂಕುಸ್ಥಾಪನೆ ಮಾಡಿದ್ದಾರೆ ಕಾಂಗ್ರೆಸ್ ಅವರು. ಕರ್ನಾಟಕನೂ ಆಂಧ್ರ ಮಾದರಿ ಮಾಡ್ತೀರಿ ಅಂತ, ಆಂಧ್ರ ಮಾದರಿಗೆ ನಾವು ಹೋಗ್ತೀರಿ ಅನ್ನೋ ಸಂದೇಶವನ್ನು ಈ ಸರ್ಕಾರ, ಈ ದುರುಳ ಸರ್ಕಾರ ಕೊಟ್ಟಿದೆ.